Fourth question, observe the given circuit diagram. ಓಕೆ, ಈಗ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಈಗ ನೀವು ನೋಡಿದ್ರೆ ಇದನ್ನ ಏನಂತ ತಗೊಳ್ಳೋಣ, R1 ಅಂತ ತಗೊಳ್ಳೋಣ, ಇದನ್ನ R2 ಅಂತ ತಗೊಳ್ಳೋಣ, ಇದನ್ನ R3 ಅಂತ ತಗೊಳ್ಳೋಣ. ಓಕೆ, ಈಗ ಅವ್ನು ಏನ್ ಕೇಳ್ತಾನೆ, ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಕಂಡಿ ಅಂತ ಹೇಳ್ತಾನೆ. ಆಮೇಲೆ ಟೋಟಲ್ ಕರೆಂಟ್ ಕಂಡಿಬೇಕು. ಸೊ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು, ಅದೇ ರೀತಿ ಟೋಟಲ್ ಕರೆಂಟ್ ಕಂಡಿಡ್ಬೇಕು. ಓಕೆನಾ? ಈಗ ನೀವು ನೋಡಿದ್ರೆ ಇವೆರಡು ರೆಸಿಸ್ಟೆನ್ಸ್ ಪ್ಯಾರಲಲ್ ಇದೆ ತಾನೆ. ಸೊ ಫಸ್ಟ್ ಇದು ಪ್ಯಾರಲಲ್ ಆಗಿರೋ ಸಾಲ್ವ್ ಮಾಡೋಣ. ಈಗ ನೀವು ನೋಡಿದ್ರೆ ಏನಂತ ಬರಿಬಹುದು, R2 and R3 ಆರ್ ಇನ್ ಪ್ಯಾರಲಲ್. ಓಕೆ, ಈಗ ಪ್ಯಾರಲಲ್ ಆಗಿದ್ರೆ ಫಾರ್ಮುಲಾ ಏನು, 1/RP is equal to, ಓಕೆ, ಇಲ್ಲಿ ಏನಿದೆ ರೆಸಿಸ್ಟರ್ ಇದೆ R2 ಮತ್ತೆ R3 ತಾನೆ. ಸೊ ನಾನು ಫಸ್ಟ್ ಫಾರ್ಮುಲಾ ಬರೆದ್ಬಿಡ್ತೀನಿ, ಜನರಲ್ ಫಾರ್ಮುಲಾ 1/RP is equal to 1/R1 plus 1/R2. ಬಟ್ ಇಲ್ಲಿ ಎರಡು ಪ್ಯಾರಲಲ್ ಇರೋದು ಯಾವ್ಯಾವು, ಒಂದು R2 ಇನ್ನೊಂದು R3. ಓಕೆ, ಸೊ ಅದಕ್ಕೆ R1 ಬಂದ್ಬಿಟ್ಟು R2 ಅಂತ ತಗೊಂಡಿನಿ, R2 ಬಂದ್ಬಿಟ್ಟು R3 ತಗೊಂಡಿನಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. R2 ಇದ್ದಲ್ಲಿ ಎಷ್ಟು, 4 ಓಮ್. ಓಕೆ, R3 ಬಂದ್ಬಿಟ್ಟು 12 ಓಮ್. ಓಕೆ, ಈಗ ನೀವು ನೋಡಿದ್ರೆ 4 ಇದು ರಫ್ ಕಾಲಮ್ ಇಲ್ಲಿ ಬರ್ಕೊಂಬಿಡೋಣ. ಓಕೆ, 4 12 ಎಲ್ಸಿಎಂ ತೊಗೊಂಡ್ರೆ ಏನಾಗುತ್ತೆ, 4 12 ಎಲ್ಸಿಎಂ ತೊಗೊಂಡ್ರೆ 4 1 ಜಾ 4 4 3 ಜಾ. ಓಕೆ, ಎಲ್ಸಿಎಂ ಬಂದ್ಬಿಟ್ಟು ಏನು, 4 into 1 into 3, 4 1 ಜಾ 4 4 3 ಜಾ 12, ಎಲ್ಸಿಎಂ ಬಂದ್ಬಿಟ್ಟು 12. ಓಕೆ, ಸೊ 1/RP is equal to, ಓಕೆ, ಒಂದು ದೊಡ್ಡ ಲೈನ್ ಹಾಕಿ 12 ಅಂತ ಬರೀರಿ. ಆಮೇಲೆ ಫಸ್ಟ್ ನಂಬರ್ ತಗೊಳ್ರಿ, ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಸಿಎಂ ಏನು 12, ಸೊ 4 1 ಜಾ 4 3 ಜಾ 1 3 ಜಾ 3 ಪ್ಲಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಸಿಎಂ ಒಂದು 12 12 12 ಕ್ಯಾನ್ಸಲ್, 1 1 ಜಾ 1. ಸೊ 1/RP is equal to ಏನಾಯ್ತು, 4 divided by 12 ಆಯ್ತು. ನೀವು ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 3 ಜಾ. ಸೊ 1/RP is equal to ಏನಾಯ್ತು, 1/3 ಆಯ್ತು. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ RP into 1 is equal to 1 into 3 ಆಯ್ತು. ಸೊ RP is equal to ಏನು, 3 ಓಮ್ ಆಯ್ತು. ಓಕೆ, ಅಂದ್ರೆ ಇವೆರಡು ರೆಸಿಸ್ಟರ್ ತೆಗೆದ್ಬಿಟ್ಟು ಎಷ್ಟು ಓಮ್ ಇಡಬೇಕು, 3 ಓಮ್ ಇಡಬೇಕು. ಓಕೆ, ಈಗ ನೀವು ನೋಡಿದ್ರೆ ಈ ಸರ್ಕ್ಯೂಟ್ ಡಯಾಗ್ರಾಮ್ ಹೆಂಗ್ ಸಿಂಪ್ಲಿಫೈ ಆಗುತ್ತಂದ್ರೆ ಇವಾಗ, ಓಕೆ, ಇದು 5 ಓಮ್ದು, ಇವರಿಬ್ಬರನ್ನ ತೆಗೆದು ಒಂದೇ ರೆಸಿಸ್ಟರ್ ಇಡಬೇಕು. ಅದ್ರ ವ್ಯಾಲ್ಯೂ ಎಷ್ಟು, 3 ಓಮ್. ಓಕೆ, ಇದು 3 ಓಮ್ ಆಯ್ತು, ಇದು 5 ಓಮ್ ಆಯ್ತು. ಓಕೆ, ಇದು ಬಂದ್ಬಿಟ್ಟು ಬ್ಯಾಟ್ರಿ. ಓಕೆ, ಇಲ್ಲೇನಿದೆ, ಕೆಳಗಡೆ ಬಂದು ಬ್ಯಾಟ್ರಿ ಇದೆ. ಓಕೆ, ಇದು ಬಂದು ಸರ್ಕ್ಯೂಟ್ ಕನೆಕ್ಷನ್ ಆಗುತ್ತೆ. ಇವರಿಬ್ಬರನ್ನ ತೆಗೆದು ಒಂದೇ 3 ಓಮ್ ಬಿಟ್ಬಿಟ್ರೆ ಮುಗೀತು. ಈಗ ಇವರಿಬ್ರು ಏನು ಸೀರೀಸ್ ಅಲ್ಲಿ ಇದಾರೆ ತಾನೆ, ಸ್ಟ್ರೈಟ್ ಇದಾರೆ ಅಂದ್ರೆ ಸೀರೀಸ್ ಅಲ್ಲಿ ಇದಾರೆ. ಸೊ 5 ಓಮ್ ಅಂಡ್ 3 ಓಮ್ ಆರ್ ಇನ್ ಸೀರೀಸ್. ಓಕೆ, ಸೀರೀಸ್ ಅಂದ್ರೆ ಫಾರ್ಮ್ ಏನು, RS is equal to R1 plus R2. ಈಗ RS is equal to R1 ನ 5 ಅಂತ ತಗೊಳ್ರಿ, R2 ನ 3 ಅಂತ ತಗೊಳ್ರಿ. ಸೊ RS is equal to ಏನಾಯ್ತು, 8 ಓಮ್ ಆಯ್ತು. ಸೊ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಇವರಿಬ್ಬರನ್ನ ತೆಗೆದು 8 ಓಮ್ದು ಇಟ್ಬಿಟ್ರೆ ಅಷ್ಟೇ ಕೆಲಸ ಮಾಡುತ್ತೆ. ಇದು ಕರೆಂಟ್ ಪಾಸಿಟಿವ್ ಟು ನೆಗೆಟಿವ್. ಓಕೆ, ಈಗ ಅರ್ಥ ಏನಂದ್ರೆ ಇವರು ಮೂವರು ರೆಸಿಸ್ಟರ್ನ ತೆಗೆದು ಎಷ್ಟು ಓಮ್ ಇಡಬೇಕು, 8 ಓಮ್ ಇಟ್ಬಿಟ್ರೆ ಅಷ್ಟೇ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ಟೋಟಲ್ ರೆಸಿಸ್ಟೆನ್ಸ್ ಅಂತ ಎಷ್ಟು ಗೊತ್ತಾಯ್ತು, ಟೋಟಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 8 ಓಮ್ ಅಂತ ಗೊತ್ತಾಯ್ತು. ಓಕೆ, ಸೊ ಫಸ್ಟ್ ನಾವೇನು ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬಿಟ್ಟಿವಿ. ಇವಾಗ ಏನು ಟೋಟಲ್ ಕರೆಂಟ್ ಕಂಡಿಡ್ಬೇಕು. ಈಗ ನೀವು ನೋಡಿದ್ರೆ ಟೋಟಲ್ ಕರೆಂಟು ಕಂಡಿಡ್ಬೇಕು. ಸೊ ವಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಸೊ ವಿ ವ್ಯಾಲ್ಯೂ ಬಂದ್ಬಿಟ್ಟು, ಒಂದು ನಿಮಿಷ, ಓಕೆ, ಇಲ್ಲಿ ವಿ ಬಂದ್ಬಿಟ್ಟು 24 ವೋಲ್ಟ್ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ವಿ ಬಂದ್ಬಿಟ್ಟು ಎಷ್ಟು, 24 ವೋಲ್ಟ್ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಈಗ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಗೊತ್ತಾನೆ, ಈಗ 8 ಓಮ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾನೇನು ಟೋಟಲ್ ಕರೆಂಟ್ ಕಂಡಿಬೇಕು. ಈಗ ನನಗೆ ಫಾರ್ಮುಲಾ ಏನು ಗೊತ್ತು, ವಿ ಇಸ್ ಈಕ್ವಲ್ ಟು IR ಅಂತ ಗೊತ್ತು. ಉಲ್ಟಾ ಬರೆದ್ರೆ IR ಇಸ್ ಈಕ್ವಲ್ ಟು ವಿ, I ಇಸ್ ಈಕ್ವಲ್ ಟು ವಿ ಇಂಟು ಆರ್ ಡಿವೈಡ್ ಬೈ ಆರ್ ಆಗ್ಬಿಡುತ್ತೆ. ಆರ್ ಈ ಕಡೆ ಇರೋದು ಕೆಳಗಡೆ ಬರುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಐ ಬಂದ್ಬಿಟ್ಟು ಎಷ್ಟು, ಐ ಗೊತ್ತಿಲ್ಲ. ವಿ ಬಂದ್ಬಿಟ್ಟು
24, ಆರ್ ಬಂದ್ಬಿಟ್ಟು 8, ಈ ಕ್ಯಾನ್ಸಲ್ ಮಾಡಿದ್ರೆ 8 1 ಜಾ 8 3 ಜಾ ಐ ಇಸ್ ಈಕ್ವಲ್ ಟು ಏನಾಯ್ತು 3 ಆಂಪಿಯರ್ ಬಂತು. ಸೊ ಟೋಟಲ್ ಕರೆಂಟ್ ಬಂದ್ಬಿಟ್ಟು 3 ಆಂಪಿಯರ್, ಟೋಟಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 8 ಓಮ್ ಬರುತ್ತೆ. ಫಿಫ್ತ್ ಕ್ವಶನ್, ಈಗ ನೋಡ್ರಿ ಈ ಟೈಪ್ ಆಫ್ ಕ್ವಶನ್ ಬಹಳ ಸರಿ ಕೇಳ್ತಾರೆ. ಓಕೆ, ಸೊ ಇದು ಬರೋ ಚಾನ್ಸಸ್ ಬಹಳ ಇದೆ. ಸೊ ಈ ಕ್ವಶನ್ ಬಹಳ ಇಂಪಾರ್ಟೆಂಟು. ಓಕೆ, ಸೊ ಈಸಿನೂ ಇದೆ. ನೀವು ಜಸ್ಟ್ ಏನಂತಂದ್ರೆ ನಿಮಗೆ ಫಾರ್ಮುಲಾ ಗೊತ್ತಾರೆ ಈಸಿಯಾಗಿ ಮಾಡ್ಬೋದು. ಓಕೆ, ಇಲ್ಲಿ ಕೊಟ್ಟಿರೋದು ನೋಡ್ರಿ, ಆನ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ರೇಟೆಡ್ 400 ವ್ಯಾಟ್. ಓಕೆ, ವ್ಯಾಟ್ ಕೊಟ್ಟಿದ್ರೆ ಅದ್ರ ಪವರ್ ಬಂದ್ಬಿಟ್ಟು ಎಷ್ಟು? ಪವರ್ ಬಂದ್ಬಿಟ್ಟು 400 ವ್ಯಾಟ್ ಇದೆ. ಆಪರೇಟ್ಸ್ 8 ಅವರ್ ಪರ್ ಡೇ. ಓಕೆ, ದಿನಕ್ಕೆ 8 ಅವರ್ಸ್ ನಡೀತಾ ಇದೆ. ವಾಟ್ ಈಸ್ ದ ಕಾಸ್ಟ್ ಆಫ್ ದ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 ಡೇಸ್? ಎಷ್ಟು ದಿನ ಯೂಸ್ ಮಾಡಿದ್ದಾರೆ? 30 ಡೇಸ್ ಯೂಸ್ ಮಾಡಿದ್ದಾರೆ. ಇಲ್ಲ ಅವ್ನು ಕೇಳ್ತಿರೋದೇನು? ಕಾಸ್ಟ್ ಆಫ್ ದ ಎನರ್ಜಿ ಕೇಳ್ತಾರೆ. ಓಕೆ, ಸೊ ನಮಗೆ ಫಸ್ಟ್ ಎನರ್ಜಿ ಎಷ್ಟಿದೆ ಅಂತ ತಿಳ್ಕೊಬೇಕು, ಆಮೇಲೆ ಲೈಕ್ ನಾವು ಅದ್ರ ಕಾಸ್ಟ್ ಕಂಡಿಡ್ಬೇಕು. ನಿಮಗೆ ಒಂದು ಫಾರ್ಮುಲಾ ಏನು ಗೊತ್ತಿರ್ಬೇಕಂತಂದ್ರೆ ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು, ಓಕೆ, ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಬಂದ್ಬಿಟ್ಟು ಫಾರ್ಮುಲಾ ಬಂದ್ಬಿಟ್ಟು ನಿಮಗೆ ಪವರ್ ಇಂಟು ಟೈಮ್ ಅಂತ ಗೊತ್ತಿರ್ಬೇಕು. ಓಕೆನಾ? ಈಗ ಪವರ್ ಎಷ್ಟು? 400 ವ್ಯಾಟ್. ಓಕೆ, ಟೈಮ್ ಬಂದ್ಬಿಟ್ಟು ನೋಡ್ರಿ, ಒಂದ್ ದಿನಕ್ಕೆ 8 ಅವರ್ಸು. ಓಕೆ, ಹಂಗೆ ಎಷ್ಟು ದಿನ ಯೂಸ್ ಮಾಡಿದಾರಂತೆ? 30 ಡೇಸ್ ಯೂಸ್ ಮಾಡೋದ್ರಿಂದ ಇಂಟು 30 ಬರ್ಕೊಡ್ತೀವಿ. ಓಕೆನಾ? ದಿನಕ್ಕೆ 8 ಅವರ್, ಒನ್ ಡೇ ಕೇಳಿದ್ರೆ ಇಂಟು 8 ಮಾಡ್ಬಿಡ್ತಿದ್ವಿ. ಬಟ್ 30 ಡೇಸ್ ಆಪರೇಟ್ ಮಾಡಿದ್ದಾರೆ. 8 ಅವರ್ ಇದು ಒನ್ ಡೇಗೆ ಆಯ್ತು. 30 ಡೇಸ್ ಅಂದ್ರೆ ಇಂಟು 30 ಮಾಡ್ಬೇಕು. ಈಗ ನೀವು ನೋಡಿದ್ರೆ ಫಸ್ಟ್ ಇಲ್ಲಿ 0 ಇಲ್ಲ ಅಂತ ಅನ್ಕೊಳ್ರಿ, ಮಲ್ಟಿಪ್ಲೈ ಮಾಡ್ರಿ. ಓಕೆ, ಈಗ ನೀವು ನೋಡಿದ್ರೆ 4 3 ಜಾ 12, 12 8 ಜಾ ಎಷ್ಟಾಯ್ತು? 96 ಆಯ್ತು. 4 3 ಜಾ 12, 12 8 ಜಾ 96. ಎಷ್ಟು ಸೊನ್ನೆ ಇದೆ? 1 2 3. ಸೊ 3 0 ಹಾಕ್ರಿ. ಓಕೆ, ಇಲ್ಲಿ ವ್ಯಾಟ್ ಇದೆ, ಇಲ್ಲಿ ಅವರ್ ಇದೆ. ಸೊ ವ್ಯಾಟ್ ಅವರ್ ಅಂತ ಬರಿತೀವಿ. ಓಕೆ, ಇಲ್ಲಿ ನಮಗೆ ಕೊಟ್ಟಿರೋದೇನು? 3 per ಕಿಲೋ ವ್ಯಾಟ್ ಅವರ್ ಅಂತ ಕೊಟ್ಟಿದ್ದೇನೆ. ಕಿಲೋ ವ್ಯಾಟ್ ಅವರ್, ಇಲ್ಲಿ ವ್ಯಾಟ್ ಅವರ್ ಇದೆ ತಾನೆ. ಸೊ ಇದನ್ನ ಕಿಲೋ ವ್ಯಾಟ್ ಅವರ್ ಅಲ್ಲಿ ಬರೆಯೋಣ. 96 ಈ 3 0 ಇದಲ್ಲ, ಇದನ್ನ ಬರಿಬೋದ? 96,000 96 ಇಂಟು 1000 ಬರಿಬೋದು ತಾನೆ. 1000 ವ್ಯಾಟ್ ಅವರ್ ಅಂತ ಬರಿಬೋದು. ಈಗ ಈ 1000 ಏನಂತ ಬರಿಬೋದು? ಕೆ ಅಂತ ಬರಿಬೋದ? 1000 ಅಂದ್ರೆ ಕಿಲೋ. ಸೊ ಕಿಲೋ ವ್ಯಾಟ್ ಅವರ್ ಬರಿಬೋದು. ಸೊ 96 ಕಿಲೋ ವ್ಯಾಟ್ ಅವರ್ ಆಯ್ತು. ಇದು ಎನರ್ಜಿ ಕನ್ಸ್ಯೂಮ್. ಇಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ. ಬಟ್ ಅವ್ರು ಕೇಳ್ತಿರೋದೇನು? ಕಾಸ್ಟ್ ಕೇಳ್ತಾ ಇದ್ದಾರೆ. ಇದು ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್. ಓಕೆ, ಅವ್ರು ಕೇಳ್ತಿರೋದೇನು? ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 ಡೇಸ್ ಅಟ್ ರುಪೀಸ್ 3 per ಕಿಲೋ ವ್ಯಾಟ್ ಅವರ್. ನೋಡ್ರಿ, 3 per ಕಿಲೋ ವ್ಯಾಟ್ ಅವರ್. ಅದರ ಅರ್ಥ ಏನಂತಂದ್ರೆ ಕಿಲೋ ವ್ಯಾಟ್ ಅವರ್ ರುಪೀಸ್. ಓಕೆ, ಅವ್ರು ಹೇಳ್ತಿರೋದೇನು? 3 per ಕಿಲೋ ವ್ಯಾಟ್ ಅವರ್ ಅಂದ್ರೆ 3 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಷ್ಟು ಕಿಲೋ ವ್ಯಾಟ್ ಅವರ್ಗೆ? ಪರ್ ಅಂದ್ರೆ 1 ಕಿಲೋ ವ್ಯಾಟ್ ಅವರಿಗೆ ಚಾರ್ಜ್ ಮಾಡ್ತಾರೆ. ಓಕೆ, ಸೊ 3 ರೂಪಾಯಿ 1 ಕಿಲೋ ವ್ಯಾಟ್ ಅವರಿಗೆ ಚಾರ್ಜ್ ಮಾಡಿದ್ರೆ 96 ಕಿಲೋ ವ್ಯಾಟ್ ಅವರಿಗೆ ಎಷ್ಟಾಗುತ್ತೆ? ಅದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ ನಮಗೆ ಆನ್ಸರ್ ಸಿಗುತ್ತೆ. ಎಕ್ಸ್ ಇಂಟು 1 ಇಸ್ ಈಕ್ವಲ್ ಟು 96 ಇಂಟು 3. 3 6 ಜಾ 18, 3 9 ಜಾ 27 ಪ್ಲಸ್ 1 28. ಎಕ್ಸ್ ಈಕ್ವಲ್ ಟು ಏನು? 288. ಸೊ ಕಾಸ್ಟ್ ಆಫ್ ದ ಎನರ್ಜಿ ಟು ಆಪರೇಟ್ ಇಟ್ ಫಾರ್ 30 ಡೇಸ್ ಬಂದ್ಬಿಟ್ಟು ನಿಮಗೆ 288 ರೂಪೀಸ್ ಆಗುತ್ತೆ. ಓಕೆನಾ? ಸೊ ಈ ತರ ಕ್ವಶನ್ಸ್ ಬಹಳ ಕೇಳ್ತಾರೆ. ಸೊ ಇದನ್ನ ಪರ್ಫೆಕ್ಟ್ ಆದ್ರೆ ಓಕೆನಾ. ಈಗ ನೆಕ್ಸ್ಟ್ 6th ಕ್ವಶನ್ ಏನಿದೆ ನೋಡ್ರಿ. ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಕನೆಕ್ಟೆಡ್ ಟು ಎ 220 ವೋಲ್ಟ್ ಜನರೇಟರ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 220 ವೋಲ್ಟ್ ಕೊಟ್ಟಿದ್ದಾನೆ. ದ ಕರೆಂಟ್ ಐ ಬಂದ್ಬಿಟ್ಟು ಏನು? 0.50 ಆಂಪಿಯರ್ ಅಂತ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಪವರ್ ಕೇಳ್ತಾ ಇದ್ದಾನೆ. ಓಕೆ, ನಮಗೇನು ಪವರ್ ಫಾರ್ಮ್ಲ ಗೊತ್ತಾನೆ. ಪವರ್ ಬಂದ್ಬಿಟ್ಟು ಏನು? ವಿ ಇಂಟು ಐ. ಸೊ ವಿ ವ್ಯಾಲ್ಯೂ ಏನಿದೆ? 220 ಇದೆ. ಇಂಟು ಇದೇನಿದೆ? 0.50. ಓಕೆ, ಈಗ ನೀವು ನೋಡಿದ್ರೆ 0.50 ಅಂದ್ರೆ ಒಂದೇ, 1/2 ಅಂದ್ರೆ ಒಂದೇ. ಹೌದಾ? 0.5 ಅಂದ್ರೆ ನಥಿಂಗ್ ಬಟ್ ಏನು? 1/2. ನೀವು ನೋಡ್ರಿ 0.50 ಅಂದ್ರೆ ಒಂದೇ, ಬರೀ 0.5 ಅಂದ್ರೂ ಒಂದೇ. 0.5 ಅಂದ್ರೆ ಅರ್ಧ. ಓಕೆ, 1/2 ಬರ್ಕೋಬಹುದು. ಸೊ ಅವಾಗ 1/2 ಬರ್ಕೊಂಡ್ರೆ ಅಡ್ವಾಂಟೇಜ್ ಏನಾಗುತ್ತೆ? ಕ್ಯಾನ್ಸಲ್ ಮಾಡೋದು ಈಸಿ. 2 1 ಜಾ 2 110 ಜಾ. ಸೊ 110 ಪವರ್ ಬಂದ್ಬಿಟ್ಟು ವ್ಯಾಟ್ ಅಲ್ಲಿ ಬರೀಬೇಕು. ಸೊ ಆನ್ಸರ್ ಬಂದು 110 ವ್ಯಾಟ್.